ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅಂಬಿಕಾ. ಇವತ್ತು ಸಿಂಪಲ್ಲಾಗಿ ನವಣೆನ ಬಳಸ್ಕೊಂಡು ಅದರಿಂದ ಒಂದು ಬಿಸಿಬೇಳೆ ಬಾತನ್ನ ಮಾಡ್ತಾ ಇದ್ದೀನಿ. ನೀವೆಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ಸೇಮ್ ಅದೇ ರೀತಿಯಾಗಿ ಬಿಸಿಬೇಳೆ ಬಾತ್ ಇರುತ್ತೆ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನವಣೆನ ಬಳಸ್ಕೊಂಡು ಮಾಡೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನವಣೆಯಿಂದ ಬಿಸಿಬೇಳೆ ಬಾತು ಇವಾಗ ಹೇಗೆ ಮಾಡೋದು, ಹಾಗೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 10 ಬೀನ್ಸ್ನ ತೊಗೊಂಡಿನಿ. ಅದ್ರ ಜೊತೆಗೆ 1 ಕ್ಯಾಪ್ಸಿಕಮು, ಹಾಗೆ 1 ಗೆಡ್ಡೆಕೋಸು ಮತ್ತು 1 ಕ್ಯಾರೆಟ್ನ ತೊಗೊಂಡಿನಿ. ಜೊತೆಗೆ 2 ಟೊಮೊಟೊ ಕೂಡ ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಆ ನಂತರ ಕಟ್ ಮಾಡ್ಕೊಳ್ಳೋಣ. ಬಿಸಿಬೇಳೆ ಬಾತ್ಗೆ ಸ್ವಲ್ಪ ವೆಜಿಟೇಬಲ್ಲು ದೊಡ್ಡದಾಗೆ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತಲ್ಲಿ ವೆಜಿಟೇಬಲ್ ಸಿಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ನವಣೆನ ತೊಗೊಂಡು ಅದ್ರ ಜೊತೆಗೆ ಅದೇ ಪ್ರಮಾಣದಲ್ಲಿ 1 ಕಪ್ಪಷ್ಟು ತೊಗರಿಬೇಳೆನ ತೊಗೊತಾ ಇದ್ದೀನಿ. ಎರಡನ್ನೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಈಗ ನವಣಲ್ಲಿ ಸ್ವಲ್ಪ ಧೂಳಿನ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಒಂದು 4-5 ಸತಿ ಏನಾದರೂ ನವಣೆ ಮತ್ತು ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಯಾಕಂದರೆ ನೋಡ್ತಿರ್ಬೋದು ನೀವು ಎಷ್ಟು ಮಣ್ಣಿನ ಅಂಶ ಇದೆ ಅಂತ. ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ನಾವು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಕುಕ್ ಆಗುತ್ತೆ ಬೇಳೆ ಮತ್ತು ನವಣೆ. ಹಾಗಾಗಿ ಇವಾಗ ನಾವು ತೊಗೊಂಡಿರೋಂಥ ವೆಜಿಟೇಬಲ್ಸ್ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಾದ ನಂತರ ನಾವು ಆವಾಗಲೇ ಏನು ನವಣೆ ಮತ್ತು ಬೇಳೆ ನೆನೆಸಿಟ್ಕೊಂಡಿದ್ವಿ ಅದನ್ನು ನಾನು ಒಂದು 20 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಆನಂತರ ನಾವು ಒಗ್ಗರಣೆಗೆ ಅಂತೇಳಿ ಇಲ್ಲಿ ಮೆಣಸಿನ್ಕಾಯಿನ ತೊಗೊಂಡಿನಿ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ. ಆನಂತರ ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ತೊಗೊಂಡಿದ್ದೀನಿ. ಈ ಬಿಸಿಬೇಳೆ ಬಾತ್ ಪೌಡ್ರನ್ನ ನಾನು ಮನೇಲೇ ಮಾಡಿರೋವಂಥ ಬಿಸಿಬೇಳೆ ಬಾತ್ ಪೌಡರು. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಖಂಡಿತವಾಗ್ಲೂ ಬಿಸಿಬೇಳೆ ಬಾತ್ ಪೌಡ್ರನ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ. ಈ ಬಿಸಿಬೇಳೆ ಬಾತ್ಗೆ ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಣ ಕೊಬ್ಬರಿನ ಬಳಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಮೀಡಿಯಮ್ ಸೈಜು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಹಾಗೆ ಸ್ವಲ್ಪ ಒಂದು ಹುಣಸೆಹಣ್ಣು ಕೂಡ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ನಾವು ಆವಾಗಲೇ ಏನು ಬೇಳೆ ಮತ್ತು ನವಣೆನ ನೆನೆಸಿಟ್ಕೊಂಡಿದ್ವಿ ಅದೆಷ್ಟನ್ನು ಕೂಡ ಹಾಕ್ಕೊಂಡು ನಾವು ವಿಷಲ್ ಹಾಕಿಸ್ಕೊಬೇಕಾಗತ್ತೆ. ಜೊತೆಗೆ ನಾವು ಆವಾಗಲೇ ಏನು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಆ ವೆಜಿಟೇಬಲ್ ಆಗಿರ್ಬೋದು, ಆವಾಗಲೇ ಏನು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಆ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡು ನಾವು ಹತ್ತತ್ರ ನಾವು 3 ವಿಷಲ್ವರೆಗೂ ತೊಗೊಬೇಕಾಗತ್ತೆ. ಇದಕ್ಕೆ ನೀರು ನಾವು 1 ಗ್ಲಾಸಷ್ಟು ನವಣೆ ತೊಗೊಂಡ್ರೆ 5 ಗ್ಲಾಸಷ್ಟು ನೀರನ್ನ ಹಾಕ್ಕೊಬೇಕು. ಆವಾಗ ನಮಗೆ ಚೆನ್ನಾಗಿ ಕುಕ್ ಆಗುತ್ತೆ. ಕರೆಕ್ಟಾಗಿ ನಾನು 5 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ಬಿಸಿಬೇಳೆ ಬಾತಿಗೆ ಸ್ವಲ್ಪ ವೆಜಿಟೇಬಲ್ ಜಾಸ್ತಿನೇ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತಿದ್ದೀನಿ. ನಾವು ಆವಾಗಲೇ ಏನು ನವಣೆ ತೊಗೊಂಡಿದ್ವಿ 1 ಕಪ್ಪಷ್ಟು ನವಣೆಗೆ ಇಲ್ಲಿ 5 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನನಗೆ ಸ್ವಲ್ಪ ಅಳತೆಲ್ಲೇ ಅಷ್ಟು ಸ್ವಲ್ಪ ಗೊತ್ತಾಗುತ್ತೆ, ಹಾಗಾಗಿ ನಾನು ಮೆಜರ್ಮೆಂಟ್ ಎಲ್ಲ ಮಾಡಿ ಹಾಕೋತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಾಗಲ್ಲ ಅಂತ ಅಂದರೆ 1 ಗ್ಲಾಸ್ ನವಣೆಗೆ 5 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 3 ವಿಷಲ ತೊಗೊಬೇಕು. ಇದು ನಾನು ಕರೆಕ್ಟಾಗಿ 3 ವಿಷಲ ತೊಗೊಂಡಿದ್ದೀನಿ. 3 ವಿಷಲ್ ಆದ ನಂತರ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಿದ್ದೀನಿ. ನನಗೆ ಬೇಳೆ ಮತ್ತು ನವಣೆ ತರಕಾರಿ ಎಲ್ಲನೂ ಚೆನ್ನಾಗಿ ಕರೆಕ್ಟಾಗಿ ಬೆಂದಿತ್ತು. ಇವಾಗ ಇದೆಲ್ಲ ಬೆಂದಿರೋಂಥ ಬೇಳೆ ನವಣೆ ಎಲ್ಲ ತೆಗೆದಿಟ್ಕೊಂಡು ಇದಕ್ಕೆ ನಾವು ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳೋದ್ರಿಂದ ಬಿಸಿಬೇಳೆ ಬಾತು ರೆಡಿ ಆಗುತ್ತೆ. ನೆಕ್ಸ್ಟು ನಾವು ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ನಂತರ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗಬೇಕು. ಅದಾದ ನಂತರ ನಾವಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡು ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನಾವಿಲ್ಲಿ ಹೆಚ್ಚಿಟ್ಕೊಂಡಿದ್ವಲ್ಲ ಆವಾಗಲೇ ಈರುಳ್ಳಿನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು ಮೀಡಿಯಮ್ ಸೈಜ್ 1 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಜೊತೆಗೆ ನಾವು ಕೊಬ್ಬರಿ ಏನಿಷ್ಟು ತೊಗೊಂಡಿದ್ವಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದರಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋರ್ಗು ಚೆನ್ನಾಗಿ ಈ ಈರುಳ್ಳಿ ಮತ್ತು ಈ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಆವಾಗಲೇ ಏನು ಹುಣಸೆಹಣ್ಣ ತೆಗೆದು ಇಟ್ಕೊಂಡಿದ್ವಿ ನೆನೆಸಿ, ಅದನ್ನು ಕೂಡ ಹುಳಿನ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋರ್ಗು ಇದನ್ನು ಕೂಡ ನಾವು ಚೆನ್ನಾಗಿ ಕುದಿಸ್ಕೊಬೇಕು.
ಈ ಹುಣಸೆಹಣ್ಣು ಸ್ವಲ್ಪ ಬಿಸಿಬೇಳೆ ಭಾತಿಗೆ ತುಂಬ ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪನೇ ಹಾಕ್ಕೊಬೇಕು. ಯಾಕಂತಂದರೆ ನಾವು ಟೊಮೊಟೊ ಕೂಡ ಹಾಕಿರ್ತೀವಲ್ವ, ಹಾಗಾಗಿ ಹುಣಸೆಹಣ್ಣು ಹಾಕ್ಕೊಬೇಕಾದ್ರೆ ಸ್ವಲ್ಪ ನೋಡಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಕುದಿದ್ಮೇಲೆ ನಾವು ಬಿಸಿಬೇಳೆ ಬಾತ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡ್ರನ್ನ 5 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 3 ಜನಕ್ಕೆ ಆಗೋಷ್ಟು ಬಿಸಿಬೇಳೆ ಬಾತ್ ಮಾಡ್ತಿರೋದ್ರಿಂದ ನನಗೆ ಇಲ್ಲಿ 5 ಟೇಬಲ್ ಸ್ಪೂನಷ್ಟಾದರೆ ಕರೆಕ್ಟ್ ಆಗುತ್ತೆ. ಇದು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದ್ದಾದ ನಂತರ ನಾವು ಆವಾಗಲೇ ಏನು ಬೇಯಿಸಿಟ್ಕೊಂಡಿದ್ವಿ ಬೇಳೆ ಮತ್ತು ನವಣೆ ತರಕಾರಿ ಎಲ್ಲ ಹಾಕಿ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಟೈಮಲ್ಲಿ ಸ್ವಲ್ಪ ತಳ ಇಟ್ಕೊಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀಟಾಗಿ ನೋಡಿಕೊಂಡು ಗ್ಯಾಸ್ ಮುಂದೆನೇ ನಿಂತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ನಾವು ಆ ಕಡೆ ಈ ಕಡೆ ಹೋಗಿಬಿಟ್ರೆ ಗ್ಯಾಸ್ ಮೇಲೆ ಇಟ್ಟು ತಳ ಬೇಗ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಈ ಟೈಮಲ್ಲಿ ನಮಗೆ ನೀರೇನಾದರೂ ಬೇಕಂದರೆ ಈ ಟೈಮಲ್ಲಿ ಕೂಡ ನೀರನ್ನ ಆ್ಯಡ್ ಮಾಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನನಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಹಾಗಾಗಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ನೀರು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ನಿಜವಾಗ್ಲೂ ಇದು ನಾರ್ಮಲಾಗಿ ಅಕ್ಕಿಯಿಂದ ಮಾಡೋ ಬಿಸಿಬೇಳೆ ಬಾತ್ಗಿಂತನೂ ಈ ನವಣೆಯಿಂದ ಮಾಡುವಂಥ ಬಿಸಿಬೇಳೆ ಬಾತು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸತಿ ಇದನ್ನು ಟ್ರೈ ಮಾಡಿ ಮತ್ತು ನನಗೆ ಹೇಗಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಸ್ವಲ್ಪ ಆದರೂ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ.